ಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವಂತ. ಅದೊಂದು ಆಪ್ಷನ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದ್ಬಿಟ್ಟು ಎಕ್ಸ್ಟೆನ್ಸಿವ್ ಆಗಿ ವೈಪರ್ ಮೇಲೆ ಬರೋದು, ಕೆಳಗಡೆ ಬರೋದು ಆಟೋಮೆಟಿಕ್ ಆಗಿ, ಈ ಥರದ್ದೆಲ್ಲ ಅದಕ್ಕಿಂತ ದೊಡ್ಡದು ಕಾರಲ್ಲಿ 360 ರೂಪಾಯಿ ಕಟ್ಟಬೇಕು ಹೋಗಿ ಬರೋಕ್ಕೆ. ಸೊ ಹಳೆ ರೋಡು ಎಷ್ಟು ಅಂದರೆ ಇದೊಂಥರ ನಾಸ್ಟಾಲಜಿಕ್ ಫೀಲಿಂಗು. ಮೈಸೂರು ಬೆಂಗಳೂರಲ್ಲಿ ಅಂದರೆ ಮೈಸೂರಿಂದ ಬೆಂಗಳೂರಿಗೆ 6 ಜನ ಕೆಲಸ ಮಾಡ್ತಿದ್ದೀರಾ ಅಥವಾ ಎಲ್ಲಾದರೂ ಈ ರಾಮನಗರ ಚನ್ನಪಟ್ಟಣದಿಂದ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಆಲ್ರೆಡಿ ಗೊತ್ತಾಗಿರುತ್ತೆ, ನಾವು ಮೈಸೂರು ರೋಡಲ್ಲಿದ್ದೀವಿ. ಇವತ್ತು ಬಂದ್ಬಿಟ್ಟು ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲಿ ರಾಮನಗರದ ಹತ್ರ ಬರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೇಸಿಕಲಿ ಬಂದು ತಿಮ್ಮಪ್ಪನ ಸ್ವಾಮಿ ಬೆಟ್ಟ ಮಾಮೂಲಿ ನಾವು ಹೋಗಿರ್ತೀವಿ ಬೈಕರ್ಸ್ ಎಲ್ಲ ಕೂಟ್ಕೊಳ್ಳಂತಾರೆ ಅದು. ಸೊ ಇದು ಬಂದ್ಬಿಟ್ಟು ಇನ್ನೊಂದು ನನಗೂ ಗೊತ್ತಿಲ್ಲ, ಯಾವುದೋ ಇನ್ಸ್ಟಾಗ್ರಾಮಲ್ಲಿ ರೀಲಿಂಗೇ ನೋಡಿಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಸದ್ಯಕ್ಕೆ ನಾವು ಟೈಮ್ ವೇಸ್ಟ್ ಮಾಡಿದೆ ಮೋಟೋ ವ್ಲಾಗ್ ಕಡೆಗೆ ಸ್ವಿಚ್ ಆಗೋಣ. ಮೈಸೂರು ಕಡೆ ಹೋಗ್ತಿರುವಂಥ ಟ್ರೈನ್ ಹೋಗ್ತಿದೆ. ಇನ್ನೇನು ಸ್ನೇಹಿತರೆ, ಎಲ್ಲ ಇಯರ್ ಎಂಡ್ ಬಂತು, ಆದಷ್ಟು ರೈಡ್ ಮಾಡಿ ಆಮೇಲೆ ಈಗಿದ್ರು ಸಮ್ಮರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವಿಂಟರಲ್ಲಿ ಏನು ಅಡ್ವಾಂಟೇಜ್ ಏನಂದರೆ, ನೀವು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ರೂ ಯು ಕ್ಯಾನ್ ಕವರ್ ಲಾಂಗರ್ ಡಿಸ್ಟೆನ್ಸ್. ಸಮ್ಮರಲ್ಲಿ ಹಂಗೆ ಆಗೋಲ್ಲ. ಇನ್ನೇನು ಬೇಸಿಗೆ ಬಂದುಬಿಟ್ರೆ ನೀವು ಆದಷ್ಟು ಮಾರ್ನಿಂಗ್ ರೈಡ್ ಕವರ್ ಮಾಡಿದ್ರೆ ಓಕೆ. ಸಿಕ್ಕಾಪಟ್ಟೆ ಬೈಕರ್ಸ್ ಇದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೆ, ಈಗ ನೋಡಿ ನಾವು ಸಮ್ಮರಲ್ಲಿ ಏನಾದರೂ ಲೇಟಾಗಿ ರೈಡ್ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ನೀವು ಆದಷ್ಟು ಮಾರ್ನಿಂಗ್ ಎಲ್ಲ ಕವರ್ ಮಾಡಿಬಿಡ್ಬೇಕು ಪ್ಲೇಸಸ್ನ. ಬಟ್ ವಿಂಟರಲ್ಲಿ ಇದು ಬೆಸ್ಟು ಟೈಮು. ಇನ್ನು ಮಾನ್ಸೂನ್ಗಿಂತನೂ ಬೆಟರ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನಿಮಗೆ ಎಷ್ಟೇ ಜಾಕೆಟ್ ಹಾಕ್ಕೊಂಡ್ರು ಏನು ತೆಗೆದು ಬಿಚ್ಚಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸಲ ಹಾಕೋಬಿಟ್ರೆ ಚಿಲ್ಲು, ಏನಷ್ಟು ಗೊತ್ತಾಗಲ್ಲ. ನೀವು ಟ್ರಾವೆಲಿಂಗಲ್ಲಿ ನಿಲ್ಲಿಸಿರಿ ಅಥವಾ ಗಾಡಿ ಓಡಿಸ್ತಾ ಇರಿ, ನಿಮಗೆ ರೈಡಿಂಗ್ ಗೇರ್ಸು ಟ್ರಬಲ್ ಕೊಡೋಲ್ಲ. ಸೊ ಅದೊಂದು ಒಳ್ಳೆಯದು ವಿಂಟರಲ್ಲಿ. ಆಮೇಲೆ ಸ್ವಲ್ಪ ಲೇಟಾಗಿ ಓಡ್ಬೋದು. ಆದರೆ ನೆಗೆಟಿವ್ಗೆ ಬಂದರೆ ಏನಂದರೆ ನೋಡಿ, ಎಲ್ಲ ಒಂಥರ ಧೂಳಾಗಿ ಕಾಣಿಸುತ್ತೆ. ನಿಮ್ಗೆ ಅಷ್ಟು ವ್ಯೂ ನೀವು ಎಂಜಾಯ್ ಮಾಡಲ್ಲ. ಆಬ್ವಿಯಸ್ಲಿ ಏನಕ್ಕೆ ಅಂದರೆ ಎಲೆ ಉದುರೋ ಕಾಲ ಅಲ್ವ ಈಗ. ಸೊ ನಿಮ್ಗೆ ಅಷ್ಟು ನನ್ನ ಕ್ಯಾಮ್ರಾದಲ್ಲೂ ಅಷ್ಟು ತೋರಿಸಿದ್ರು ಎಂಜಾಯ್. ನಾನು ತುಂಬ ರೈಡ್ ಮಾಡ್ತೀನಿ, ಬಟ್ ಬ್ಲಾಗ್ ಮಾಡ್ತಾ ಇಲ್ಲ ಇತ್ತೀಚೆಗೆ. ನಾವು ಗ್ರೂಪ್ ರೈಡಲ್ಲೂ ಅಷ್ಟೇ, ನಾವು ಇಂಟರ್ಕಾಮಲ್ಲೇ ಇರ್ತೀವಲ್ಲ. ಸೊ ಅಷ್ಟು ಕಾಂಟೆಂಟ್ನ ನಾವು ಸೋಲೋ ಅಲ್ಲಿ ಮಾಡೋ ಅಷ್ಟು ಗ್ರೂಪ್ ರೈಡಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅಷ್ಟು ಬ್ಲಾಗ್ಸಿಂದ ಸ್ವಲ್ಪ ದೂರ ಇದ್ದೀನಿ. ಆಮೇಲೆ ಈಗ ಅಷ್ಟು ನಾನು ತೋರಿಸಿದ್ರು ಅಷ್ಟು ನಿಮ್ಗೆ ಇಷ್ಟ ಆಗೋಲ್ಲ, ಬಿಕಾಸ್ ಸ್ವಲ್ಪ ಧೂಳಿದೆ. ಆದಷ್ಟು ನಾನು ಹೇಳೋದು ರೈಡರ್ಸ್ಗೆ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಬೇಗ. ಆದಷ್ಟು ಈ ವಿಂಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ಲೇಸಸ್ ನೋಡ್ಕೊಂಬಿಡಿ. ಆಮೇಲೆ ಸಮ್ಮರಲ್ಲಿ ಮತ್ತೆ ಇದ್ದಿದ್ದೆ. ಆಮೇಲೆ ನೆಕ್ಸ್ಟ್ ಇಯರ್ ಅಗೇನ್ ಮಾನ್ಸೂನ್ ಬಂದೇ ಬರುತ್ತೆ. ಮತ್ತು ನಮ್ಮ ಮೋಟೋ ವ್ಲಾಗ್ಸು ಕಂಟಿನ್ಯೂಸ್ ಆಗಿ ಬಿಡೋದಿದೆ. ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಕನ್ವಾ ರಿಸರ್ವರು. ಅಂದರೆ ಕನ್ವಾ ರಿಸರ್ವರಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ. ನಾನು ಲಾಸ್ಟ್ ವೀಕ್ ಅಲ್ಲಿಂದ ಮೀನು ತರಿಸ್ಕೊಂಡಿದ್ದೆ ಮನೆಗೆ. ಅಂದರೆ ನಮ್ಮ ಅಕ್ಕವರಲ್ಲೇ ಸ್ಕೂಲ್ ಟೀಚರು. ಸೊ ತರಿಸ್ಕೊಂಡಿದ್ದೆ, ಸಖತ್ತಾಗಿತ್ತು ಟೇಸ್ಟು. ನೀವು ನೀವು ಇಲ್ಲಿ ಬುಯ್ಯನ ದೊಡ್ಡಿಗೆ ಹೋಗಿ ಅಥವಾ ಒಂಚೂರು ಮದ್ದೂರು ಕಡೆಗೆ ಹೋಗಿ ನಿಮ್ಗೆ ಒಳ್ಳೆ ಜಿಲೇಬಿ ಫಿಶ್ ಫ್ರೈ ಬರುತ್ತೆ ಅಂದರೆ ಅದೆಲ್ಲ ಬರೋದು ಕನ್ವಾ ರಿಸರ್ವ್ದೆ. ಆ ನೀರ್ದು ಟೇಸ್ಟ್ ಹಂಗೆ ಅಂತ ಹೇಳ್ತಾರೆ. ಸೊ ಆಮೇಲೆ ಅಲ್ಲಿ ಬೈಕರ್ಸ್ಗೆ ಅಂಥದ್ದು ಏನೂ ಇಲ್ಲ. ಬಟ್ ಆದರೂ ನಾನು ಹೋಗ್ಬೇಕಾದ್ರೆ ಒಂದು ಸಲ ನಿಮಗೆ ತೋರಿಸ್ತೀನಿ ಆ ಕಡೆ ಹೋಗ್ಬಿಟ್ಟು, ಯಾಕಂದ್ರೆ ಆನ್ ದಿ ವೇನೆ. ಸೊ ಸದ್ಯಕ್ಕೆ ತಿಮ್ಮಪ್ಪನ ಬೆಟ್ಟ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಒಂದು ಡ್ರೋನ್ ಶಾಟ್ ತೊಗೊಂಡು ವಾಪಸ್ಸು ಕನ್ವಾ ರಿಸರ್ವ್ ಕಡೆಯಿಂದ ಬರೋದು ಪ್ಲ್ಯಾನು. ಈಗ ನೋಡಿ ಕ್ರೂಸ್ ಕಂಟ್ರೋಲ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನೀವೇನಾದರೂ ಹ್ಯಾಂಡ್ ಹೆಲ್ಡ್ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಇನ್ಸ್ಟಾ 360 ಹಿಡಿತಾ ಇದ್ದೀರಾ ಗ್ರೂಪ್ ರೈಡ್ನ ಅಂತ ಅಂದಾಗ ಹಿಂಗೆ ಹಾಕಿಬಿಟ್ಬಿಟ್ರೆ ಆಯಿತು. ಸೊ ಆದಷ್ಟು ಡಿವೈಡ್ರ್ಗಳೆಲ್ಲ ಇರಬೇಕಾದ್ರೆ ಕ್ಲೋಸ್ ಮಾಡ್ಕೊಂಬಿಡಿ ಕ್ರೂಸ್ ಕಂಟ್ರೋಲ್ನ. ಸೊ ದಟ್ ಈಸ್ ಒನ್ ರಿಸ್ಕು. ಇದ್ರ ಬಗ್ಗೆ ಡೀಟೇಲು ನಾನು ಹಳೆ ವೀಡಿಯೋಲಿ ಕೊಟ್ಬಿಟ್ಟಿದ್ದೀನಿ. ಸೊ ಇದು ಎಲೆಕ್ಟ್ರಾನಿಕ್ ಕ್ರೂಸ್ ಕಂಟ್ರೋಲ್ಲ, ಇದು ಒಂದು ಹೋಲ್ಡ್ ಮೈ ಥ್ರಾಟಲ್ ಅಲ್ಲ. ಸೊ ರೈಟ್ ಟೆಕ್ದು ಸುಮ್ಮನೆ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ಅಷ್ಟೇ. ಇದ್ರ ಬಗ್ಗೆ ಡೀಟೇಲ್ ಇದೆ, ಬೇಕಾದ್ರೆ ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಯಾವಾಗಲೂ ವ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ, ಸುಮ್ಮನೆ ಮೋಟೋ ಬಾಕ್ಸು, ಸುಮ್ಮನೆ ಸ್ಯಾಡಲ್ ಸ್ಟೇ ಅದು ಇದು ತೊಗೊಂಡು ಮನೆಯಲ್ಲಿ ಪ್ರೆಷರ್ ಹಾಕ್ಬೇಡಿ ಅಂತ. ಅಂದರೆ ನಿಮ್ಮ ಹತ್ರ ಕೆಪಾಸಿಟಿ ಇದ್ದರೆ ತೊಗೊಳ್ಳಿ, ಹಂಗಂದ್ಬಿಟ್ಟು ತೊಗೊಳ್ಳೇಬೇಡಿ ಅಂತಲ್ಲ. ಕೆಲವರು ಈ ತುಂಬ ಜನ ಕಾಲೇಜವ್ರು ಫಾಲೋ ಮಾಡ್ತಾರೆ ಮೋಟೋ ವ್ಲಾಗಿಂಗ್. ನಾವು ಕಮ್ಯುನಿಟಿನ ಓಕೆ 20-30-35 ವರ್ಷ ಆದಮೇಲೆ ಅಷ್ಟು ಬೈಕ್ ಬಗ್ಗೆ ಇದ್ರೂ ಅಷ್ಟು ಅಂದರೆ ಅವ್ರಿಗೂ ಮೆಚುರಿಟಿ ಬಂದಿರುತ್ತೆ. ಬಟ್ ನಾನು ಹೇಳೋದು, ಈಗ ನೀವು ಬೈಕ್ ತೊಗೊಂಡ್ಮೇಲೆ ಸುಮ್ಮನೆ ಆಕ್ಸಿರೀಸ್ಗೆ ಖರ್ಚು ಮಾಡ್ತೀರಾ, ಆಮೇಲೆ ಒಂದಿನ ಸೇಲ್ ಮಾಡ್ತೀರಾ. ವಿತ್ ಆಕ್ಸಿರೀಸ್ಗೆ ಅದನ್ನು ವ್ಯಾಲ್ಯೂನೇ ಇರೋಲ್ಲ. ಒಂದು ಎಕ್ಸಾಂಪಲ್ ನನಗೆ ಕೊಡ್ತೀನಿ. ಇವರಿಬ್ರು ಹೋಗ್ತಾ ಇದ್ದಾರೆ. ಸೊ ಮಾತಾಡಿಸ್ತಾ ಇದ್ದೆ ಅವ್ರ ಹತ್ರ. ಅವ್ರು ಅದನ್ನೇ ಹೇಳ್ತಾಯಿದ್ರು, ಅಂದರೆ ವ್ಲಾಗಿಗೆ ಬರೋಕ್ಕೆ ಇಷ್ಟಪಡಲಿಲ್ಲ. ಬೇಸಿಕಲಿ ಬಂದು ಬೆಂಗಳೂರವರೇ. ದೇ ಆರ್ ಗೋಯಿಂಗ್ ಟು ಕೇರಳ ಐ ಥಿಂಕ್.
ಕಪಲ್ಸು. ಬಟ್ ಲಗೇಜ್ ಸೆಟಪ್ ನೋಡಿದೆ, ಏನಿಲ್ಲ, ಬಂಜಿ ಕಾಟ್ ಹಾಕ್ಬಿಟ್ಟು ಎಲ್ಲ ಕಟ್ಬಿಟ್ಟವ್ರೆ, ಎಲ್ಲೂ ಒಂದು ಕಡೆ ಒಂದು ಮೆಟಲ್ ಪೀಸು ಇಲ್ಲ. ನಾನು ಹೇಳೋದು, ಸುಮ್ಮನೆ ಆಕ್ಸಿರೀಸ್ಗೆ ಖರ್ಚು ಮಾಡೋಕ್ಕಿಂತ ನೀವು ಯಾವಾಗಲೂ ಒಂದು ಸಲ ಟೂರಿಂಗ್ ಮಾಡ್ತೀರಾ ಅಂತ ಅಂದರೆ ಏನಾದರೂ ಮಾಡಿ ಒಂದು 4-5 ಬಂಜಿ ಕಾಟ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದರಲ್ಲೇ. ಯಾಕಂದ್ರೆ ನಾನು ಕಾಲೇಜ್ ಡೇಸಲ್ಲೆಲ್ಲ ಯಾವುದೋ ಒಂದು ಗಾಡೀಲಿ ಗೋವಾಗೆಲ್ಲ ಹೊಡಿತಾ ಇದ್ವಿ, ಅವಾಗ ಏನೂ ಬೇಕಿರಲಿಲ್ಲ. ಹಂಗಂದ್ಬಿಟ್ಟು ತೊಗೊಳ್ಳೇಬೇಕು ಅಂತಲ್ಲ, ಯಾಕಂದರೆ ತುಂಬ ಜನ ಈಗ ಹಿಮಾಲಯನ್ ಗ್ರೂಪಲ್ಲಿ ಅಲ್ಲಿ ಇಲ್ಲಿ ಬರೀ ಇದನ್ನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅನ್ನೆಸೆಸರಿ ಅನಿಸುತ್ತೆ. ವಿತ್ ಮೈ ಎಕ್ಸ್ಪೀರಿಯನ್ಸ್ ತುಂಬ ಆಕ್ಸಿರೀಸ್ಗೆ ಖರ್ಚು ಮಾಡೋದು ತುಂಬ ಅನ್ನೆಸೆಸರಿ. ನಾವು ಎಷ್ಟು ಟ್ರಾವೆಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡಿಂಗ್ ಆನ್ ದ್ಯಾಟ್. ಈಗ ಆಕ್ಸಿರೀಸ್ ಅಂತೂ ನಿಮಗೆ ರೆಂಟೆಡ್ಗೂ ಬಂದುಬಿಟ್ಟಿದೆ ತುಂಬ ಕಡೆ. ಬೇಕಾದ್ರೆ ಅದ್ರ ಬಗ್ಗೆ ನೀವು ಡೀಟೇಲ್ ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಹಂಗಂದ್ಬಿಟ್ಟು ನೀವು ಗಾಡಿ ತೊಗೊಂಡಿದ ತಕ್ಷಣ, ಆಮೇಲೆ ನಾನೀಗ ಮೊನ್ನೆ ಅದನ್ನೇ ಹೇಳ್ತಿದ್ದೆ, ಹೊಸ ಗಾಡಿ ಸುಳ್ಯ ಹತ್ರ ಆಕ್ಸಿಡೆಂಟ್ ಆಗಿರೋದು, ಹಿಮಾಲಯನ್ ಗಾಡಿ ಹೊಸದು. ಅಂದರೆ ಅವರು ಇನ್ನೊಬ್ರ ಹತ್ರ ಯೂಸ್ ತೊಗೊಂಡಿದ್ದಾರೆ. ಅವ್ರದ್ದು ಏನಾಗ್ಬಿಟ್ಟಿದೆ ಅಂದರೆ ಒಂದು ಡಿವೈಡರ್ ದಾಟ್ ಆ ಕಡೆ ಹೊಡೆದಿದ್ದಾರೆ, ಸ್ಪಾಟ್ ಔಟ್ ಆಗಿದೆ. ರೈಡಿಂಗ್ ಗೇರ್ಸ್ ಇದ್ದಿದ್ರೆ ಆರಾಮಾಗಿ ಬದುಕೋತಾಯಿದ್ರು. ಆದರೆ ನಾನು ಹೇಳೋದು, ಆಕ್ಸಿರೀಸ್ಗೆ ಖರ್ಚು ಮಾಡಿ ಅಂದಿದ ತಕ್ಷಣ ಸುಮ್ಮನೆ ಖರ್ಚು ಮಾಡೋದು. ಗಾಡಿಗೆ ಫುಲ್ ಮೆಟಲ್ ಪೀಸ್ಗಳು ಹಾಕೋಕ್ಕಿಂತ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿರೀಸು, ಅಂದರೆ ರೈಡಿಂಗ್ ಗೇರ್ಸು, ರೈಡಿಂಗ್ ಶೂಟ್ಸು, ರೈಡಿಂಗ್ ಪ್ಯಾಂಟ್ಸು, ಈ ಥರ ಒಂದು ಸೆಟ್ಟು ತೊಗೊಂಬಿಡಿ. ಇಲ್ಲಾಂದರೆ ನಾನು ಇನ್ನೊಂದು ಹೇಳೋದಂದರೆ, ಕಂಪ್ನಿಯವರು ಇದೊಂದು ಕಂಪಲ್ಸರಿ ಮಾಡಿಬಿಡ್ಬೇಕು. ಇಲ್ಲಾಂದರೆ ಗಾಡಿ ಕೊಡ್ಬೇಕಾದ್ರೆ ಅದಕ್ಕೆ ಕಾಂಪನ್ಸೇಷನ್ ಹೆಲ್ಮೆಟ್ ಜೊತೆಗೇ, ಹೆಲ್ಮೆಟು ಕೊಡೋಲ್ಲ ಯಾವ ಕಂಪ್ನಿಯವ್ರು. ನಾನು ಹೇಳೋದು, ಬೇಕಾದ್ರೆ ದುಡ್ಡು ಅಲ್ಲೇ ಆನ್ ರೋಡ್ಗೆ ಹಾಕ್ಕೊಂಡು ಇದೆಲ್ಲ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಭ್ಯಾಸ ಆಗಬೇಕು ಎಲ್ಲರಿಗೂ ರೈಡಿಂಗ್ ಗೇರ್ಸ್ ಅನ್ನೋದು. ಸೊ ಐ ಥಿಂಕ್ ಭಾರತ್ ಅನಿಸುತ್ತೆ, ಸುಳ್ಯ ಹತ್ರ ಹಿಮಾಲಯನ್ 411 ಆ ಕಡೆ ದಾಟಿ ಅವ್ರದ್ದು ಚಪ್ಪಲ್ ನೋಡಿದಾಗ ಅನ್ನಿಸ್ತು, ಒಂಚೂರು ಒಳ್ಳೆ ರೈಡಿಂಗ್ ಶೂಸ್ ಹಾಕ್ಕೊಂಡಿದ್ರೆ. ಅದು ಹೈವೇಲಿ, ಓಕೆ, ಮೈಸೂರಿಂದ ಐ ಥಿಂಕ್ ಈಸ್ ಗೋಯಿಂಗ್ ಟು ಮಂಗಳೂರು ಅಂಥ ರೋಡಲ್ಲಿ. ಐ ಡೋಂಟ್ ನೋ ಹೌ ವಿ ಮ್ಯಾನೇಜ್ ಟು ವೇರ್ ದಟ್ ಕೈಂಡ್ ಆಫ್ ಚಪ್ಪಲ್ ಅನ್ನೋದು. ಸೊ ದಯವಿಟ್ಟು ರೈಡಿಂಗ್ ಗೇರ್ಸಲ್ಲಿರಿ. ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಆನ್ ಯುವರ್ ಆಕ್ಸಿರೀಸ್, ಬೈಕ್ ಆಕ್ಸಿರೀಸ್ಗಿಂತ ರೈಡಿಂಗ್ ಗೇರ್ಸ್ಗೆ ಫಸ್ಟು ದುಡ್ಡು ಸ್ಪೆಂಡ್ ಮಾಡಿ, ಅದು ನನ್ನದೊಂದು ರಿಕ್ವೆಸ್ಟು. ಸದ್ಯಕ್ಕೆ ನಾವು ರಾಮನಗರದಲ್ಲಿದ್ದೀವಿ. ಈ ರೋಡಿಗೆ ಬಂದು ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ. ಮೊನ್ನೆ ಕಾರಲ್ಲಿ ಬುಯ್ಯನದೊಡ್ಡಿಗೆ ಹೋಗ್ಬೇಕಾದ್ರೆ ಬಂದಿದ್ವಿ, ಬಟ್ ಆ ಕಡೆಯಿಂದ ಬಂದಿದ್ವಿ. ಈ ಕಡೆ ರಾಮನಗರಕ್ಕೆ ಈಗ ಹೈವೇ ಆದಮೇಲೆ ತುಂಬ ಕಮ್ಮಿ. ಸೊ ಇಲ್ಲಿಂದ ಕರೆಕ್ಟಾಗಿ ಐ ಥಿಂಕ್ ಇನ್ನೂ 25 ಕಿಲೋಮೀಟ್ರ್ ಇದೆ. ನೋಡೋಣ ಹೆಂಗಿದೆ ಜಾಗ ಅನ್ನೋದು. ನಾನು ಜಾಗ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹೊಸ ರೋಡ್ಗಿಂತ ನಮ್ಮ ಹಳೆ ರೋಡೇ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಹೊಸ ರೋಡಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ, ಹೈ ಸ್ಪೀಡು, ಎಣ್ಣೆ ಹೊಡೆದವ್ರು ಓಡಾಡ್ತಾರೆ. ಅದಕ್ಕಿಂತ ದೊಡ್ಡದು ಕಾರಲ್ಲಿ 360 ರೂಪಾಯಿ ಕಟ್ಟಬೇಕು ಹೋಗಿ ಬರೋಕ್ಕೆ. ಸೊ ಹಳೆ ರೋಡು ಎಷ್ಟು ಅಂದರೆ ಇದೊಂಥರ ನಾಸ್ಟಾಲ್ಜಿಕ್ ಫೀಲಿಂಗು. ಮೈಸೂರು ಬೆಂಗಳೂರಲ್ಲಿ, ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಯಾರು ಜನ ಕೆಲಸ ಮಾಡ್ತಿದ್ದೀರಾ, ಅಥವಾ ಎಲ್ಲಾದರೂ ಈ ರಾಮನಗರ ಚನ್ನಪಟ್ಟಣದಿಂದ ಬೆಂಗಳೂರಲ್ಲಿ ಎಲ್ಲಿ ಶಿಫ್ಟ್ ಆಗಿದ್ದೀರಾ, ಅವ್ರಿಗೆ ಈ ಫೀಲಿಂಗ್ ಗೊತ್ತಿರುತ್ತೆ. ಈ ರೋಡಲ್ಲಿ ಅದು ಎಷ್ಟು ಸಲ ಓಡಾಡಿರ್ತೀವೋ ಏನು ಕತೆ. ಸ್ಟೇಟ್ ಹೈವೇನೇ ಒಳ್ಳೆ ಮಜಾ. ಆರಾಮಾಗಿ ಹಿಡಿದ್ಬಿಡುತ್ತೆ 100 ಸ್ಪೀಡು, ತೊಂದರೆನೇ ಇಲ್ಲ. ಇನ್ನೂ ನನಗೆ 3/4 ಆಕ್ಸಿಲೇಟ್ರ್ ಬಾಕಿ ಇದೆ. ಅಂದರೆ CC ಮೇಲೆ ಜಾಸ್ತಿ ಆದಷ್ಟು ಅದೇ 100 ತನಕ ರೀಚ್ ಮಾಡೋದು ತುಂಬ ಈಸಿ. ಅಂಟರ್ದು ಅದೇ ಹೇಳ್ತಿದ್ದೆ, ಅಂಟರು 350 ತನಕ, ಅಂದರೆ 100 ತನಕ ಆರಾಮಾಗಿ ಹಿಟ್ ಆಗ್ಬಿಡುತ್ತೆ. ಅದಾದಮೇಲೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹಿಮಾಲಯಂದು ಅದೇ 140 ಆದಮೇಲೆ ಫುಲ್ಲು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. KTMದು ಅದು ಅಡ್ವಾಂಟೇಜ್ ಜಾಸ್ತಿ. 140 ಆದಮೇಲೆ ನಿಮ್ಗೆ ಅಲ್ಲಾಡೋದೇ ಇಲ್ಲ. ಆಮೇಲೆ ಟ್ರಿಯಮ್ದು XC ಗಾಡಿನೂ ಅಷ್ಟೇ, ಮೊನ್ನೆ ಓಡಿಸ್ದಾಗ ಅದೇ ಅನಿಸಿತ್ತು, ಗಾಡಿ ವೈಬ್ರೇಷನೇ ಇಲ್ಲ ಗುರು. ಅದೊಂದು 750 ತೆಗೆದಿದ್ದಾರೆ ಅನಿಸುತ್ತೆ ರಾಯಲ್ ಎನ್ಫೀಲ್ಡ್ ಅವರು. ನೋಡ್ಬೇಕು 750 ಬಂದಮೇಲೆ ಹೆಂಗಿದೆ ಏನು ಕತೆ ಅಂತ. ಆಮೇಲೆ ಇದ್ರದ್ದು ವೆಯ್ಟು ಜಾಸ್ತಿ ಇದೆ, ಅದು ಒಪ್ಕೋತೀನಿ. ನಾವು ಅವತ್ತು ಟೈರ್ದು ತೂಕ ಅಂದರೆ ಕಂಪ್ಯಾರಿಸನ್ ನೋಡ್ತಾ ಇದ್ವಿ, 10.5 kg. ನಂದು ಆ್ಯಕ್ಚುಲಿ ಅಪ್ಡೇಟ್ ಮಾಡಬೇಕು ಈಗ ಟೈರು. ಅಪೋಲೋಗೆ ಹೋಗ್ತಾಯಿದ್ದೀನಿ, KTM ಅವ್ರ ಹತ್ರ ವಿಚಾರಿಸ್ಬೇಕಾದ್ರೆ ಅದೇ ಅನ್ನಿಸ್ತಾ ಇತ್ತು. ಅವ್ರದ್ದು ಆಲ್ಮೋಸ್ಟ್ 7.5 kg ಏನೋ ಬರುತ್ತೆ, ಅಂದರೆ ಆಲ್ಮೋಸ್ಟ್ 3 kg ಕಮ್ಮಿ, 270 ಚಿಲ್ಲರೆ ಕಮ್ಮಿ. ಅಲ್ಲೇ ವೆಯ್ಟ್ ಹೋಯ್ತಲ್ಲ ಹಿಂದ್ಗಡೆ ಟೈರ್ದು. ಅಂದರೆ ಇದು ನೆಲಕ್ಕೆ ಕಚ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದಾರೆ ಗಾಡಿನ. ಬಟ್ ಅದರಿಂದ ಸ್ವಲ್ಪ ನಿಮಗೆ ಎಲ್ಲ ಒಂದು ಕಡೆ ವೆಯ್ಟ್ ಮ್ಯಾನೇಜ್ ಮಾಡೋದು. ಸಿಟೀಲಿ KTMಗೆ ಜನ ಶಿಫ್ಟ್ ಆಗೋ ಕಾರಣವೇ ಅದು, ವೆಯ್ಟ್ ಅನ್ನೋದು. ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಮತ್ತು ಎಲ್ಲಾದರೂ ಗಾಡಿನ ತೆಗೆದು ಸೈಡ್ಗೆ ಹಾಕಬೇಕು ಅಂತ ಅಂದಾಗ ದಟ್ ಈಸ್ ಮೋರ್ ಪ್ರಾಕ್ಟಿಕಲ್ ಅಂತ ಅನಿಸುತ್ತೆ. ಹಂಗಂದ್ಬಿಟ್ಟು ಹಿಮಾಲಯನ್ ಇಂಜಿನ್ ಬ್ಯಾಡ್ ಅಂತ ಅಲ್ಲ, ಹಿಮಾಲಯಂದೇ ಬೇರೆ ಕ್ಯಾಟಗರಿ, ಅದರದ್ದೇ ಬೇರೆ ಕ್ಯಾರೆಕ್ಟ್ರು ಬೇರೆ ಅಷ್ಟೇ ಸ್ನೇಹಿತರೆ. ಎರಡೂ ಟೆಸ್ಟ್ ರೈಡ್ ಮಾಡಿದಾಗ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ. ಯಾರೂ ಈಗ ಹಿಮಾಲಯನ್ನು ಬೆಸ್ಟು, ಈಗ ನಾನು ಹಿಮಾಲಯನ್ ಇಟ್ಟಿದ್ದೀನಿ ಅಂದ್ಬಿಟ್ಟು ಇದೇ ಬೆಸ್ಟು KTM ಬೆಸ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. KTM ಅವರು ಅದನ್ನು ಒಪ್ಕೋತಾರೆ.
ಸೊ ಇದ್ರದ್ದೇ ಒಂದು ಕ್ಯಾರೆಕ್ಟ್ರು, ಅದರದ್ದೇ ಒಂದು ಕ್ಯಾರೆಕ್ಟ್ರು. ಸೊ ಯಾವುದು ನಿಮಗೆ ಇಷ್ಟ ಆಗುತ್ತೆ ಗೋ ವಿತ್ ದ್ಯಾಟ್. ಆಲ್ಮೋಸ್ಟ್ ಪ್ರೈಸಿಂಗ್ ಎಲ್ಲ ಸೇಮ್ ಇದೆ. ಆಮೇಲೆ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇದೆ. ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇಷ್ಟ ಅಂತ ಅಂದರೆ ಅದನ್ನು ಹೋಗಿ. ಬೈಕಿಂಗಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇದ್ದಷ್ಟು ತಲೆನೋವು, ಇದು ನನ್ನ ಕೇಳಿದ್ರೆ. ಬಿಕಾಸ್ ನಾವು ಅದನ್ನು ಪ್ರಾಕ್ಟಿಕಲಾಗಿ ಯೂಸೇ ಮಾಡಲ್ಲ. ಕಾರಲ್ಲೂ ಅಷ್ಟೇ, ಎಲ್ಲೋ ರೇರು. ಕ್ರೂಸ್ ಕಂಟ್ರೋಲು ಆಮೇಲೆ ಕ್ರಾವ್ಲಿಂಗು ಅಂದರೆ ಕ್ರ್ಯಾಬ್ ಥರ ಹೋಗೋ ಸಿಟಿಲಿ ಅಂಥವೆಲ್ಲ ಎಲ್ಲೋ ಒಂದೊಂದು ಕಡೆ. ಯಾಕಂದ್ರೆ ನಮ್ಮದೇ ಒಂದು ಹರಿಲಿರ್ತೀವಿ, ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗಲ್ಲಿ ಚೇಂಜ್ ಮಾಡಿಕೊಂಡು ಅದೆಲ್ಲ ಮಾಡಲ್ಲ. ಇನ್ನು ಆಫ್ ರೋಡಿಂಗಲ್ಲಿ ಒಂದೇ ಏನಂದರೆ ABS ಆಫ್ ಮಾಡೋದು ಒಂದು ಆಪ್ಷನ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಎಕ್ಸ್ಟೆನ್ಸಿವ್ ಆಗಿ ವೈಪರ್ ಮೇಲೆ ಬರೋದು, ಕೆಳಗಡೆ ಬರೋದು ಆಟೋಮೆಟಿಕ್ಕಾಗಿ, ಈ ಥರದ್ದೆಲ್ಲ ಸುಮ್ಮನೆ ಹೆಂಗೆ ದಾಡ್ತಾವಳು ಗೊತ್ತಾ ಅವಳು. ಸೊ ಹೇಳೋದು ಆದಷ್ಟು ಎಲೆಕ್ಟ್ರಾನಿಕ್ಸು ಅಂದರೆ ಎಲೆಕ್ಟ್ರಾನಿಕ್ಕು ಯೂಸ್ ಆಗೋಲ್ಲ ಅಂತ ಕಾರಾಗಲಿ ಬೈಕಲ್ಲಿ, ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಆಗೋಲ್ಲ. ಮಿನಿಮಸ್ಟಿಕ್ ಆಗಿರೋದು. ಈಗ ಎಷ್ಟೋ ಜನ ಈ ಗಾಡಿಲೇ ಎಲೆಕ್ಟ್ರಾನಿಕ್ಸ್ ಇಲ್ಲ, ಆದ್ರೂ ಇದರಲ್ಲಿರೋ ಡೂಮ್ಗಳು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬೇಡ ಅಂತೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ತುಂಬ ಜನ ರ್ಯಾಲಿ ರೈಡರ್ಸು. ಅಂದರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಗಾಡಿ. ಆದಷ್ಟು ನಾವು ತೂಕ ಕಮ್ಮಿ ಮಾಡಿದಷ್ಟು ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಇದ್ದಷ್ಟು. ಸುಮ್ಮನೆ ಅನ್ಪ್ಲ್ಯಾಂಡಾಗಿ ಬಂದ್ರೇ ಬೆಸ್ಟು. ನೋಡಿ, ನಾನು ಈ ರೂಟಲ್ಲಿ ಬಂದೇ ಇರಲಿಲ್ಲ. ಇದು ಬಂದ್ಬಿಟ್ಟು ಕೋರ್ಟ್ ಪಕ್ಕದ ರೋಡು, ಚನ್ನಪಟ್ಟಣ ಕೋರ್ಟ್ ಇದೆಯಲ್ಲ, ಆ ಕೋರ್ಟ್ ಪಕ್ಕದ ರೋಡು. ಎಷ್ಟೊಂದು ಪಕ್ಷಿಗಳು ವರ್ಷ ಬಂದಿದೆ ಗುರು. ಅಂದರೆ ಮೈಗ್ರೇಷನ್ ಆಗುತ್ತೆ ಪಕ್ಷಿಗಳು ವಿಂಟರಲ್ಲಿ. ಯು ಕ್ಯಾನ್ ಸಿ ಲಾಡ್ ಆಫ್ ಬರ್ಡ್ಸ್ ಇದೆ. ವಾವ್, ನಿಮಗೇನೋ ಪಕ್ಷಿ ನೋಡೋ ಇಂಟ್ರೆಸ್ಟ್ ಇದ್ದರೆ ಹತ್ರದಲ್ಲಿ ಚನ್ನಪಟ್ಟಣದಲ್ಲಿ ಇಲ್ಲ, ಕೊಂಗಟ್ಟ ಲೆಕ್ಕಲ್ಲೂ ಇದೆ. ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಇಲ್ಲಿ ಲಾಡ್ ಆಫ್ ಚೆನ್ನಾಗಿದೆ ಗುರು. ನನಗೆ ಮೈಸೂರು ಕಡೆ ಎಲ್ಲೋ ಬೆಳಗೋಳ KRS ರೂಟಿಗೆ ಬಂದಿದ್ದೀನೇನೋ ಅದನ್ನು ಆ ಫೀಲಿಂಗ್ ಬರ್ತಾಯಿದೆ. ಇದೊಂದು ಪ್ರಾಬ್ಲಮ್ಮು ತಲೆಯಲ್ಲಿರಲಿ. ಬರೀ ಕಾರ್ ರೂಟ್ ಮಾತ್ರ ತೋರಿಸೋ ಸ್ನೇಹಿತರೆ ಇದರಲ್ಲಿ. ಗೂಗಲ್ ಮ್ಯಾಪಲ್ಲಿ ಬೈಕ್ ರೂಟ್ ತೋರಿಸುತ್ತಲ್ಲ, ಅದು ತೋರಿಸಲ್ಲ. ಅದೊಂದೇ ಪ್ರಾಬ್ಲಮ್. ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗುತ್ತೆ ಇದರಲ್ಲಿ. ರಾಂಗ್ ರೂಟ್ಗಳು ತೋರಿಸುತ್ತೆ. ರಾಂಗ್ ತೋರಿಸಲ್ಲ, ಲಾಂಗ್ ಇರೋದು ತೋರಿಸುತ್ತೆ. ಈಗೊಂದು ಸ್ವಲ್ಪ ಮಜಾ ಬರ್ತಾಯಿದೆ. ಫುಲ್ಲು ವಿಲೇಜ್ ರೂಟ್ ಇದು. ಇಲ್ಲೆಲ್ಲ ಸಂಜೆ ಹೊತ್ತೆಲ್ಲ ಬರೋಕ್ಕಾಗಲ್ಲ. ನಾವು ಲಾಸ್ಟ್ ಟೈಮು ಐ ಥಿಂಕ್ ಬೆಟ್ಟದ ವಜ್ರೇಶ್ವರ ಅಂತ ನಾನು ಅನೂಪು ಕಾರಲ್ಲಿ ಬಂದಿದ್ವಿ. ಲೋಕಲ್ ಲೈಟ್ಸ್ ಬಿಡಲಿಲ್ಲ. ಬೇಸಿಕಲಿ ಚಿರತೆ ಇದೆ, ಅಲ್ಲಿ ಆನೆ ಇದೆ, ಹೋಗ್ಬೇಡಿ ಅಂತ ಅಂದರು. ಆಮೇಲೆ ನಿಜ ಕೂಡ ನಾವು ಒಂಚೂರು ಮುಂದಕ್ಕೆ ಹೋಗ್ತಿದ್ದಂಗೆ ಸುಮಾರು ರ್ಯಾಬಿಟ್ಟು ಅಂದರೆ ಮೊಲಗಳೆಲ್ಲ ಸ್ಪಾಟ್ ಆಯಿತು. ಸಿಕ್ಕಾಪಟ್ಟೆ ಇದ್ದಾವೆ. ಈ ರಾಮನಗರ ಸೈಡು ಚಿರತೆ ಕಾಟ ಜಾಸ್ತಿ ಇದೆ. ನನಗೇನಂದರೆ ಅಲ್ಲಿ ತನಕ ರೋಡ್ ಚೆನ್ನಾಗಿದ್ರೆ ಸಾಕು. ತಟ್ಟೆ ಬರೆ ಹಾಕಿಕೊಂಡ ಸನ್ನಿ ಲಿಯೋನ್ ಫ್ಯಾನು ನಾನು ಚುಕ್ಕನ ನಂಬಿ ಬಿಡಿ ನಾನಂತರ ಕರ್ನಾಟಕ ಸಲ್ಮಾನ್ ಖಾನು. ವಾವ್, ಹಳೆ ಬ್ರಿಡ್ಜು. ಜಸ್ಟ್ ಸ್ನೇಹಿತರೆ 2 ಕಿಲೋಮೀಟ್ರು. ಏನು ನಾನು ಅಂದ್ಕೊಂಡೆ ಸ್ವಲ್ಪ ಅಪ್ಪು ಹಿಲ್ ಸ್ಟೇಷನ್ ಬರುತ್ತೆ ಅಂತ. ಏನೂ ಇಲ್ಲ, ಸ್ಟ್ರೈಟ್ ಆಗಿದೆ ರೋಡು. ಐ ಡೋಂಟ್ ನೋ ಸ್ಪಾಟ್ ಹೆಂಗಿದೆ ಅಂತ ನೋಡುವ. ಅಜ್ಜಿ ದೇವಸ್ಥಾನಕ್ಕೆ ಹೋಗುತ್ತಾ ಇದು ರೋಡು? ದೇವಸ್ಥಾನಕ್ಕೆ ಹೋಗುತ್ತಾ? ಕೇಳಿಸಲ್ವಾ? ಸರಿ ಅಜ್ಜಿ, ಪರವಾಗಿಲ್ಲ. ಅಲ್ಲೇ ಕಾಣಿಸ್ತಿದೆ ಬೆಟ್ಟ. ಹೋಪ್ಫುಲಿ ಅನಿಸುತ್ತೆ, ನೋಡೋಣ. ಅಕ್ಕ, ದೇವಸ್ಥಾನಕ್ಕೆ ಹೋಗುತ್ತಾ ರೋಡು? ಇದೇನಾ? ಓಕೆ, ಬೇವೂರು ಅಂತ ಹಾಕೊಳ್ಳಿ ಸ್ನೇಹಿತರೆ ನೀವು. ವಿಲೇಜ್ ಹೆಸರು ಬೇವೂರು. ಮ್ಯಾಪಲ್ಲೂ ಸಿಗುತ್ತೆ, ಬಟ್ ಇದು ವಾಸಿದಾಗಿರೋದ್ರಿಂದ ಕಾರ್ ರೂಟ್ ತೋರಿಸ್ತದೆ ಮುಂದಕ್ಕೆ. ನಾಟ್ ದ್ಯಾಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅನಿಸುತ್ತೆ. ತುಂಬ ಜನ ಬರ್ತಾರೆ ಅನಿಸುತ್ತೆ. ಅಲ್ಲಿದೆ ನೋಡಿ ದೇವಸ್ಥಾನ. ಅಯ್ಯೋ ಅಣ್ಣ, ದೇವಸ್ಥಾನಕ್ಕೆ ಹೆಂಗೆ ಹೋಗೋದು? ಇದು ತಿಮ್ಮಪ್ಪ ಸ್ಟ್ರೈಟಾ? ಹಾಂ, ಇಲ್ಲೊಂದಿದೆಯಂತೆ. ವಾವ್, ಬರ್ತಾ ನೋಡೋಣ. ಅದು ಪಾಕೆಟು ಸಿಕ್ಕಾಕಾಗ್ಬಿಟ್ರೆ ಅಣ್ಣ. ದೇವಸ್ಥಾನ ಇದೇನಾ? ತಿಮ್ಮಪ್ಪನ ದೇವಸ್ಥಾನ ಬೆಂಗಳೂರು ಇದೇನಾ? ಹಾಂ,
ಇಲ್ಲ ಸುಮ್ಮನೆ ರೈಡು. ನಡಿಬೇಕಾ ತುಂಬ ಹೋಗುತ್ತಾ? ಅದು ಚೆನ್ನಾಗಿದೆ ಅಲ್ಲಿದ್ವೇ. ಹೌದಾ ಹೌದಾ ಹೋಗ್ಬಿಟ್ಟಲ್ಲ. ಹಾಂ ಓಕೆ ಓಕೆ. ಹೆಂಗೆ ಮಾತಾಡಿಸ್ತಾರೆ ನೋಡಿ. ಇದಕ್ಕಿಂತ ಸಕ್ಕತ್ತಾಗಿದೆ ಅಂತ ಅಲ್ಲ ಕೂಡ ತಡೀರಿ. ಟ್ರೆಕ್ಕಿಂಗ್ ಬಂದಿದ್ದೀರಾ ಅಂದರೆ ಏನರ್ಥ? ಟ್ರೆಕ್ಕಿಂಗ್ ಬಂದಿರೋ ಅಂದ ತಕ್ಷಣ ನಡ್ಕೊಂಬರ್ತಾ ಇದ್ದೀವಿ, ನಡಿಯೋಕ್ಕಿದೆಯಾ ಅಂದ್ಕೊಂಬಿಟ್ಟೆ. ಸಾಕಾಗಿದೆ. ವಾವ್, ಇದೊಂಚೂರು ಗ್ರೀನ್ರಿ ಇದ್ದಿದ್ರೆ ಸ್ನೇಹಿತರೆ ಫುಲ್ಲು ಡ್ರೈ. ಈ ಕಡೆ ಫುಲ್ ಸಿಟಿ ಗೊತ್ತಾ. ವೆಂಕಟರಮಣ ಬೆಟ್ಟ ತಿಮ್ಮಪ್ಪ. ಓಕೆ, ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಅಂತ ಗೂಗಲ್ ಹೊಡೆದ್ರೆ ಬರುತ್ತೆ ಸ್ನೇಹಿತರೆ. ಇದು ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಸ್ನೇಹಿತರೆ, ಐ ಹೋಪ್ ನೀವು ಆ ಡ್ರೋನ್ ಶಾಟ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ನೀವು ಏನಾದರೂ ಗ್ರೂಪ್ ರೈಡ್ ಬರ್ತೀನಿ ಅಂದರೂ ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ರೈಡು ಆದಂಗೆ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆ ಜಾಗ. ಬಟ್ ನಾನು ಸಮ್ಮರಲ್ಲಿ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಈಗ ವಿಂಟರಲ್ಲೂ ಅಷ್ಟೇ ನೀವು ನೋಡಿದ್ದೀರಾ ಸ್ವಲ್ಪ ಸ್ಯಾಚುರೇಷನ್ ಎಲ್ಲ ಅಂದರೆ ಡ್ರೈ ಇದೆ. ನೀವು ಕ್ಯಾಮ್ರಾದಲ್ಲಿ ಅಷ್ಟೇನು ಜಸ್ಟಿಫಿಕೇಷನ್ ಮಾಡೋಕ್ಕಾಗಲ್ಲ. ಬಟ್ ಜಾಗ ಅಂತೂ ಸೂಪರ್ ಆಗಿದೆ ಮಾರ್ನಿಂಗ್ ರೈಡ್ ಮಾಡೋಕ್ಕೆ. ಪಕ್ಕದಲ್ಲೇ ಕನ್ವಾ ಡ್ಯಾಮ್ ಇದೆ. ನಾವು ಕನ್ವಾ ಡ್ಯಾಮ್ಗೆ ಇವತ್ತು ಹೋಗ್ತಾ ಇಲ್ಲ. ಬೇಸಿಕಲಿ ಅಂಥದ್ದು ಏನೂ ಇಲ್ಲ ಅಲ್ಲಿ. ಸಣ್ಣದು ನಮ್ಮ ಮಂಚಿನಬೆಲೆ ಡ್ಯಾಮ್ ಥರ ಅಷ್ಟೇ. ಲಾಸ್ಟ್ ಟೈಮ್ ನಮ್ಮ ಸಂಸ್ಕೃತಿ ಸೇನೆ ಗ್ರೂಪ್ ಅವ್ರು ಹೋಗಿದ್ರು. ರಿಯಲಿ ನಾಟ್ ಇಂಪ್ರೆಸಿವ್. ಬಟ್ ಈ ಜಾಗ ಅಂತೂ ಸೂಪರ್ ಆಗಿದೆ. ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಂತ ಬರ್ಬೋದು. ಇಲ್ಲ ನಾನು ಬಂದಿದ್ದ ರೂಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ನಾವೀಗ ಇಲ್ಲಿಂದ ಆದರೆ ಅಲ್ಲಿ ಹೋಗ್ಬಿಟ್ಟು ಬರೋಣ. ಬ್ಯೂಟಿಫುಲ್ ಆಗಿದೆ, ವಿಲೇಜೇ ಬ್ಯೂಟಿಫುಲ್ ಆಗಿದೆ. ಬೆಳ್ಳಳ್ಳಿ ಏನೋ ಹೆಸರು ಕೇಳೋಣ, ಹಳ್ಳಿದು ಚೆನ್ನಾಗಿದೆ ಅಂತ ನೋಡೋಣ. ಅಕ್ಕ ರೋಡ್ ಇದೆಯಾ ಅಲ್ಲಿ ತನಕನೂ? ದೇವಸ್ಥಾನಕ್ಕೆ ರೋಡ್ ಇದೆಯಾ? ಹಾಂ ಓಕೆ. ನೋಡಿ ಸಾಯಿ ಗೋವನ. ಓಹ್, ಇಲ್ಲಿ ಗೋಶಾಲ ಇದೆ ಗುರು. ನಾನು ಹೋಮ್ ಸ್ಟೇ ಅಂದ್ಕೊಬಿಟ್ಟೆ, ಸಾರಿ, ಗೋಶಾಲ ಇದೆ. ನೀವು ಏನಿಲ್ಲ, ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿಬಿಟ್ರೆ 3-4 ಜಾಗ ಕವರ್ ಮಾಡಿಬಿಡೋದು. ಸೊ ನಾನು ಆಲ್ಮೋಸ್ಟ್ 1 ವರ್ಷದಿಂದ ಈ ಕಡೆನೇ ಓಡಾಡ್ತೀನಿ. ತುಂಬ ಜನ ಹೇಳ್ತೀರಾ ಹಿಮಾಲಯನ್ ಇಟ್ಕೊಂಡು ಲಾಂಗ್ ಹೋಗಿ. ನನಗೆ ಆ್ಯಕ್ಚುಲಿ ಲೋಕಲಲ್ಲಿರೋದೇ ಕವರ್ ಮಾಡೋಕ್ಕಾಗ್ತಾಯಿಲ್ಲ. ಲೆಕ್ಕ ಹಾಕಿ ಸ್ನೇಹಿತರೆ, ನಮ್ಮ ಇಂಡಿಯಾ ಎಷ್ಟು ವರ್ಸೆಟೈಲ್ ಅಂತ. ಕೆಲವ್ರು ಹೇಳ್ತಾರೆ ಬೇರೆ ಕಂಟ್ರಿಗೆ ಹೋಗೋಣ ಅಂತ. ಇಲ್ಲೇ ಇದೆ, ಇಲ್ಲೇನು ಮುಗಿಸೋದು, ಇಲ್ಲಿ ಮುಗಿಸೋದು ಆಗೋದು ಎಲ್ಲ ನೋಡಬೇಕು. ಎಲ್ಲ ನಿಜವಾದ್ದು ಕಾರ್ಮಿಕದ ಕಲ್ಲ ಅಂತ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನೂ ನೀ. ಅದು ತುಂಬ ಹಳೆ ದೇವಸ್ಥಾನ. ಬಟ್ ಇಲ್ಲೇನೋ ಗುಡಿ ಇತ್ತು, ಬಟ್ ಈಗ ಮಾಡಿದ್ದಾರೆ. ನೀವು ಬೈಕಲ್ಲಿ ಬರ್ತೀರಾ ಅಂದರೂ ಫ್ಯಾಮಿಲಿಗೆ ಬರ್ತೀರಾ ಅಂದರೂ ಚೆನ್ನಾಗಿದೆ. ಇಲ್ಲಿ ಸದ್ಯಕ್ಕೆ ನಾನು ಡ್ರೋನ್ ಶಾಟ್ ತೆಗಿತಲ್ಲ ಜಸ್ಟ್ ಬಿಕಾಸ್ ಫುಲ್ ಅದೇ ನೋಡಿ, ಇಲ್ಲಿ ಒಂದು ಚೂರು ಕಾಣಿಸ್ತಲ್ಲ, ಪಕ್ಕದ ಬೆಟ್ಟನೂ ಕಾಣಿಸ್ತಲ್ಲ, ಅಷ್ಟು ಹೊಗೆ ಇದೆ. ಬಟ್ ಜಸ್ಟ್ ಬಿಕಾಸ್ ದೇವಸ್ಥಾನ ಓಪನೂ ಇಲ್ಲ, ಆಮೇಲೆ ಶೂ ಎಲ್ಲ ಬಿಚ್ಚಿ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಕೈ ಮುಕ್ಕೊಂಡು ಹೋಗ್ಬಿಡ್ತೀನಿ.
ಸೊ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ. ನಿಮಗೆ ಏನಾದರೂ ಈ ಥರ ಲೋಕಲ್ ಸ್ಪಾಟ್ಸ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆದಷ್ಟು ಲೋಕಲಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಆಮೇಲೆ ಆದಷ್ಟು ನಾವೀಗ ಡಿಸ್ಕ್ರಿಪ್ಷನ್ನು ಮೋಟೋ ವ್ಲಾಗರ್ಸು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪು ಎಲ್ಲ ಲಿಂಕ್ ಎಲ್ಲ ಹಾಕ್ತೀವಿ ಅಂತ ಅಂದಮೇಲೆ ಖಂಡಿತವಾಗ್ಲೂ ನಾವು ರೆಸ್ಪಾನ್ಸಿಬಲ್ ಆಗಿದ್ದು ಎಲ್ಲೂ ಲಿಟರ್ ಮಾಡಿದೆ ನಾವೇನಾದರೂ ನೀರು ಬಾಟಲ್ಸ್ ತಂದರೆ ತೊಗೊಂಡೋಗುವಂಥದ್ದು ಒಳ್ಳೆಯದು. ಜಸ್ಟ್ ಬಿಕಾಸ್ ತುಂಬ ಮೋಟೋ ವ್ಲಾಗರ್ಸ್ ಹೋಗಿದ್ದ ಕಡೆ ಡಿಸ್ಕ್ರಿಪ್ಷನ್ ಹಾಕಲ್ಲ. ಸೊ ನಾನು ಹಾಕ್ತಿದ್ದೀನಿ ಅಂದರೆ ನಂಬಿಕೆ ಮೇಲೆ ಹಾಕ್ತೀನಿ. ದಯವಿಟ್ಟು ಹೊಸ್ದಾಗಿ ಏನಾದರೂ ನೀವು ಈ ಜಾಗಕ್ಕೆ ಬಂದರೆ ದಯವಿಟ್ಟು ಲಿಟರ್ ಮಾಡಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸಿ ಯು ಇನ್ ಅನದರ್ ವಿಡಿಯೋ. ಟೇಕ್ ಕೇರ್. ಸಿದ್ದರಾಮೇಶ್ವರ ಬೆಟ್ಟ, ನಾವು ಎರಡನೇ ಬೆಟ್ಟಕ್ಕೆ ಹೋದ್ವಲ್ಲ, ಅದು ಸಿದ್ದರಾಮೇಶ್ವರ ಬೆಟ್ಟ. ಮೊದಲನೇದು ತಿಮ್ಮಪ್ಪ ಸ್ವಾಮಿ.